ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ವಿಶೇಷ ಅಂದರೆ, ನಾವು ಭೂಮಿಕಾನ್ ಮನೆಗೆ ಹೋಗಿದ್ವಿ. ಲಾಸ್ಟ್ ವೀಕ್ ಒಂದು ಫ್ರೆಂಡ್ ಮನೆಗೆ ಹೋಗಿದ್ದು ವಿಡಿಯೋ ಮಾಡಿದ್ದೆ. ಅವಳಿಗೆ ಹೆಣ್ಪಾಪು ಆಗೈತೆ ಗೈಸ್. 3 months ಆಗಿರಬೇಕು. ಆಗಲೇ ಸರಿಯಾಗಿ ಗೊತ್ತಿಲ್ಲ ನನಗೆ. ಪಾಪು ಆಗೈತೆ. ಪಾಪು ನೋಡೋಕೆ ಹೋಗಬೇಕು ಅಂದ್ಕೊಂಡು ನಾವೆಲ್ಲ ಹೋಗೋಕ್ಕಾಗಿರಲಿಲ್ಲ. ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಮಾಡ್ತಿದ್ವಿ. ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಬೆಳಗ್ಗೆ ಭೂಮಿ ಫೋನ್ ಮಾಡಿ ಹೇಳಿದ್ಲು, ಹೋಗೋಣ ಬಾ ಅಂತ. ಸರಿ ಅಂತೇಳಿ ನಾನು ಇವಾಗ ಹೊರಟಿದ್ದೀನಿ. ಅವರು ಬರ್ತಾರೆ 12 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ನಾನು ರೆಡಿಯಾಗಿದ್ದೀನಿ. ಅಲ್ಲೇ ಬಸ್ ಬರುತ್ತೆ. ಈಗ 11 ಗಂಟೆಗೆ ಹೋಗಬೇಕು. ಇವತ್ತಿನ ದಿನ ಹೇಗಿರುತ್ತೆ ಅಂತ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಟೇ ಟ್ಯೂನ್ ಗೈಸ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೂ ತುಂಬ ಥ್ಯಾಂಕ್ಸ್. ಸ್ಟೇ ಟ್ಯೂನ್ ಗೈಸ್. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಭೂಮಿಕಾ ಅವ್ರ ಮನೆಗೆ ಹೋದ್ವಿ ಗೈಸ್. ನಾನು ಹೋಗೋ ಅಷ್ಟರಲ್ಲಿ ಭೂಮಿಕಾ ಮತ್ತು ಪ್ರತಿಭಾ ಆಲ್ರೆಡಿ ಹೋಗಿದ್ರು. ಆಮೇಲೆ ನಾನು ಹೋದೆ. ಪಾಪು ಮಲಗಿರಲಿಲ್ಲ, ಆಟಾಡ್ತಾಯಿದ್ಲು. ಆಟಾಡಿಸ್ತಾ ಪಾಪುಗೆ ಇವಾಗ 3 ತಿಂಗಳು ಗೈಸ್. ಹೆಣ್ಪಾಪು ಆಗಿರೋದು. ಅದಕ್ಕೆ ಫೇಸ್ ರಿವೀಲ್ ಮಾಡೋದು ಬೇಡ ಅಂತ ತೋರಿಸ್ತಿಲ್ಲ ಅಷ್ಟೇ. ಅದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಸದ್ಯಕ್ಕೆ ತೋರ್ಸೋಕ್ಕಾಗಲ್ಲ. ಇವಾಗ 3 ತಿಂಗಳು ಪಾಪುಗೆ ಅಷ್ಟೇ. ಆಮೇಲೆ ಪಾಪು ಜೊತೆ ಆಟಾಡಿಕೊಂಡು ನಾವು ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಂಗೇ ಪಾಪು ಅಂತೂ ತುಂಬಾ ಮುದ್ದಾಗಿದ್ದಾಳೆ ಗೈಸ್. ನಮಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ಅವಳ ಜೊತೆನೇ ಆಟಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇನ್ನು ಅಲ್ಲೇ ಇರಬೇಕು ಅಂತಲೇ ಅನ್ನಿಸ್ತಾ ಇತ್ತು ನಮಗೆ. ಸ್ವಲ್ಪ ಹೊತ್ತು ಪಾಪುನ ಆಟಾಡ್ಸಾದ್ಮೇಲೆ ಪಾಪು ಅಳ್ತಾ ಇದ್ಲು ಗೈಸ್. ಅದಕ್ಕೆ ಪ್ರತಿಭಾ ಎತ್ಕೊಂಡು ಓಡಾಡಿಸ್ತಾ ಇದ್ಲು. ಆಮೇಲೆ ಭೂಮಿಕನ ತಂಗಿ ತಿನ್ನೋಕ್ಕೆ ಅಂತೇಳಿ ಸ್ನ್ಯಾಕ್ಸ್ ತಂದು ಕೊಟ್ಲು ನಮಗೆ. ತಿನ್ಕೊಂಡು ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಬಂದ್ವಿ. ನಾವು ಊಟ ಮಾಡಬೇಕಾದ್ರೆ ಪಾಪುನೂ ಇಲ್ಲೇ ಇರಲಿ ಅಂತ ನಾವು ಊಟ ಮಾಡೋ ಪಕ್ಕನೇ ಒಂದು ಹಾಸಿಗೆ ಥರ ಹಾಸಿ ಅಲ್ಲಿ ಆಟಾಡೋಕ್ಕೆ ಅಂತ ಬಿಟ್ಟಿದ್ವಿ ಅವಳನ್ನ. ಅಲ್ಲಿ ಕೆಳಗಡೆ ಕಾಲ ಹತ್ರ ಹೋದ್ರೆ ಸಾಂಗ್ ಬರ್ತಿತ್ತು ಗೈಸ್. ಅದನ್ನು ಆಟಾಡ್ತಾ ಇದ್ಲು ಅವಳು. ಭೂಮಿಕಾ ಅವ್ರ ಮನೆ ಊಟ ಮಾಡಿಕೊಂಡು ಆಲ್ರೆಡಿ 3 ಗಂಟೆ 3:15 ಆಗಿತ್ತು ಗೈಸ್. ಆಮೇಲೆ ಅದೇ ಊರಲ್ಲಿ ನಮ್ಮ ಹೈಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದಾನೆ, ತನ್ವೀರ್ ಅಂತ. ಅವ್ರಿಗೆ ರಂಜಾನ್ ಹಬ್ಬ ಇರೋದ್ರಿಂದ ಅವನು ಇನ್ವೈಟ್ ಮಾಡಿದ್ದ. ನಾವು ಸಾಟರ್ಡೆ ಊಟ ಮಾಡ್ತಿರ್ಲಿಲ್ಲ, ಆದ್ರೂ ಹೋಗಿದ್ದು ಬರೋಣ ಬಂದಿದ್ದೀವಲ್ಲ ಅಂಥೇಳಿ ಅದೇ ಊರಾಗಿರೋದ್ರಿಂದ ಭೂಮಿಕನ ತಂಗಿ ಹತ್ರನೇ ಬಿಡಿಸ್ಕೊಂಡ್ವಿ ಅವ್ರ ಮನೆಗೆ. ಅಲ್ಲಿಗೆ ಹೋದ್ವಿ. ಆಮೇಲೆ ಅವರು ನಾವು ಸಾಟರ್ಡೆ ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ಸ್ವೀಟ್ ಕೊಟ್ಟರು. ಹಾಲ್ಕೀರು, ಗುಲಾಬ್ ಜಾಮೂನ್ ಮತ್ತು ಸ್ವೀಟ್ ಸಲಾಡ್ ಥರ ಮಾಡಿದರು. ಅದನ್ನು ತಿಂದ್ವಿ. ನಾನು ಭೂಮಿಕಾ ಊಟ ಮಾಡ್ತಿರ್ಲಿಲ್ಲ ಶನಿವಾರ. ಮತ್ತು ಪ್ರತಿಭಾ ಊಟ ಮಾಡಿದ್ಲು, ಅವಳೊಬ್ಳು ಊಟ ಮಾಡಿದ್ಲು ಗೈಸ್. ಬಿರಿಯಾನಿ, ಕಬಾಬ್ ಎಲ್ಲ ಮಾಡಿದರು, ನಾನ್ ವೆಜ್ಜು. ನಾವು ಊಟ ಮಾಡಲ್ವಲ್ಲ ಅಂಥೇಳಿ ಸ್ವೀಟ್ ಮಾತ್ರ ತಿಂದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವೆಲ್ಲ ಹೈಸ್ಕೂಲ್ ಫ್ರೆಂಡ್ಸು ಗೈಸ್. ತನ್ವೀರು, ಪ್ರತಿಭಾ, ನಾನು, ಇನ್ನೊಬ್ಬ ದರ್ಶನ್ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಕೊನೆಯಲ್ಲಿ. ಅವನೆಲ್ಲ ಹೈಸ್ಕೂಲ್ ಫ್ರೆಂಡ್ಸು. ಭೂಮಿ ನಮಗೆಲ್ಲ ಕಾಲೇಜಲ್ಲಿ ಫ್ರೆಂಡು. ತನ್ವೀರ್ ಮನೆಯಿಂದ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ಲೇಟಾಗಿ ಹೋಗಿತ್ತು ನಾವು ಹೊರಡೋಷ್ಟರಲ್ಲಿ. ಮತ್ತು ಭೂಮಿಕಾ ಅವ್ರ ಮನೆಗೆ ಹೋಗಿ ಪಾಪುನ ಮಾತಾಡಿಸ್ಕೊಂಡು ನೋಡಿಕೊಂಡು ಮತ್ತೆ ಅಲ್ಲಿಂದ ಊರಿಗೆ ಹೊರಟ್ವಿ ಗೈಸ್. ಫೈನಲಿ ಮನೆಗೆ ಬಂದೆ. ಇವತ್ತಿನ ದಿನ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಅಲ್ಲಿ ಮಾತಾಡೋ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾವು ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ನಾವು ಮಾತಾಡೋದಿತ್ತು. ಮತ್ತು ಪಾಪು ಜೊತೆ ಆಟಾಡೋದೇ ಆಗೋಯಿತು. ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ಎಲ್ಲ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.